ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಡೈಲಿ ವ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಎಲ್ಲ ತುಂಬ ಚೆನ್ನಾಗಿ ಮಳೆ ಬಂದಿತ್ತು. ಸೊ ಹಾಗಾಗಿ ಮೇಲ್ಗಡೆ ಬಂದೆ ಒಂದು ರೌಂಡ್ ನೋಡೋಣ ಅಂತ. ಬಾಗಿಲಿಗೆಲ್ಲ ನೀರು ಹಾಕಿದ್ದು ಎಲ್ಲ ಆಗಿದೆ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ಹಾಲು ಮತ್ತು ನಮಗೆಲ್ಲ ಕಾಫಿ ಮಾಡ್ಕೋಬೇಕು. ಸೊ ಹಾಲು ಮತ್ತು ಕಾಫಿ ರೆಡಿಯಾಗಿದೆ. ಇದನ್ನೆಲ್ಲ ಕುಡಿದ್ಮೇಲೆ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿಫನ್ಗೆ ಖಾರ ಪೊಂಗಲ್ ಮಾಡೋಣ ಅಂತ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ. ಈ ಹೆಸರು ಬೇಳೆನ ಹುರ್ಕೋಬೇಕು. ಹೆಸರು ಬೇಳೆ ಎಲ್ಲ ಹುರ್ಕೊಂಡ್ಮೇಲೆ ನಾರ್ಮಲಾಗಿ ರೈಸ್ ಮಾಡ್ಕೊತೀವಲ್ಲ ಆ ಥರ ಅಕ್ಕಿ ಮತ್ತು ಹೆಸರು ಬೇಳೆ ಹಾಕಿ ಈ ಥರ ರೈಸ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ತುಪ್ಪ ಮತ್ತು ದ್ರಾಕ್ಷಿ, ಗೋಡಂಬಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿಕಾಯಿ, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಸಾಸಿವೆ ಇಷ್ಟು ಕೂಡ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಆಯಿಲು ಮತ್ತು ತುಪ್ಪ ಎರಡು ಕೂಡ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಣಸು, ದ್ರಾಕ್ಷಿ, ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿಮೆಣಸಿಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಖಾರ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು, ಯಾಕಂದರೆ ಮೆಣಸು ಹಾಕಿರ್ತೀವಲ್ವ ಅದರಲ್ಲೂ ಸ್ವಲ್ಪ ಖಾರ ಇರುತ್ತೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ತೀನಿ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಇವಾಗ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅನ್ನ ಮತ್ತು ಹೆಸರುಬೇಳೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಗ್ಗರಣೆ ಹಾಕಿರ್ತೀನಲ್ಲ ಅದೇ ಪಾತ್ರೆಯಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಕಲರ್ ಸ್ವಲ್ಪ ಕಮ್ಮಿ ಇತ್ತು ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಸೊ ನೋಡ್ತಾ ಇರ್ಬೋದು ಖಾರ ಪೊಂಗಲ್ ಸಹ ರೆಡಿ ಆಗಿದೆ. ಇದನ್ನು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಕೂಡ ಬಿಸಿ ಇದ್ದಾಗಲೇ ಟಿಫನ್ ಎಲ್ಲ ಮಾಡ್ಕೊಬಿಟ್ವಿ. ಹಾಗೆ ಟಿಫನ್ ಕೂಡ ಎಲ್ಲರದು ಮುಗೀತು. ಮಳೆ ಬಂದಿರೋದಕ್ಕಂತೂ ಪಕ್ಷಿಗಳ ಸದ್ದು ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ.
ಹಾಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಬಟ್ಟೆಗಳನ್ನು ಸಹ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಇವಾಗಂತೂ ಕರೆಂಟ್ ಸ್ವಲ್ಪ ಕಮ್ಮಿ, ಜಾಸ್ತಿ ಹೋಗುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಇದೊಂದು 9 ಮಿನಿಟ್ಸ್ ಇದೆ. ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ಫಿಶ್ ಕೂಡ ತೊಗೊಂಡು ಬಂದಿದ್ದರು. ಸೊ ಈಗ ಫಿಶ್ ಕಬಾಬು ಮತ್ತು ಸಾಂಬಾರು ಮಾಡಬೇಕು. ಇಲ್ಲಿ ನಾನು ತೋರಿಸ್ತಾ ಇರೋದು ಕಬಾಬ್ಗೆ ಅಂತ ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ದಪ್ಪ ಕಟ್ ಮಾಡಿಸಿರೋದು ಸಾಂಬಾರಿಗೆ ಅಂತ. ಸೊ ಇವಾಗ ಫಿಶ್ ಕಬಾಬ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಟೈಮ್ ಕೂಡ ಆಗಿತ್ತು, ಊಟದ ಟೈಮು. ಸೊ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ರೆಸಿಪಿನ ನಾನೇನು ವಿಡಿಯೋ ಮಾಡ್ಕೊಳ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ. ಸೊ ನೋಡ್ತಾ ಇರ್ಬೋದು, ಫಿಶ್ ಕಬಾಬ್ಗೆ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಇವಾಗ ಫಿಶ್ ಸಾಂಬಾರು ಕೂಡ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ರೆಸಿಪಿನ ಶೇರ್ ಮಾಡ್ಕೊತೀನಿ. ನನಗೆ ಚಿಕನ್ ಮತ್ತು ಮಟನ್ಗಿಂತ ಫಿಶ್ ರೆಸಿಪೀಸ್ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಮಾಡೋದಕ್ಕೆ ಬರುತ್ತೆ. ಸೊ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಫಿಶ್ ಕಬಾಬ್ ಸಹ ಹಾಕ್ತಾ ಇದ್ದೀನಿ. ಅದು ಕೂಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ಊಟದ ಟೈಮ್ ಕೂಡ ಆಗಿತ್ತು. ಸೊ ಇವಾಗ ಬಿಸಿ ಮುದ್ದೆ ಮತ್ತು ಮೀನು ಸಾಂಬಾರು, ಫಿಶ್ ಫ್ರೈ 2 ಸಹ ರೆಡಿಯಾಗಿದೆ. ಊಟ ಎಲ್ಲ ಮುಗಿದ್ಮೇಲೆ ತರಕಾರಿಗಳನ್ನೂ ಸಹ ತೊಗೊಬಂದಿದ್ರು. ಅದನ್ನು ಎಲ್ಲ ಫ್ರಿಜ್ಜಿಗೆ ಜೋಡಿಸಿದೆ. ಸೊ ಯಾವುದೇ ಸ್ಟೋರೇಜ್ ಬಾಕ್ಸ್ಗಳನ್ನ ನಾನು ತೊಗೊಂಡಿಲ್ಲ. ಯಾಕಂದರೆ ತರಕಾರಿ ತುಂಬ ತರೋದ್ರಿಂದ ಸ್ಟೋರೇಜ್ ಬಾಕ್ಸ್ಗಳನ್ನ ನಂಗೆ ಸಾಕಾಗೋದಿಲ್ಲ. ಹಾಗಾಗಿ ಹಾಗೆ ಇಡ್ತೀನಿ. ಹಾಗೆ ಸಂಜೆ ನನ್ನ ಮಗ ಎದುರುಗಡೆ ಬಿಲ್ಡಿಂಗ್ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ. ಸೊ ಅದನ್ನು ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ತುಂಬಾ ಸ್ಟೈಲಾಗಿ ಬೌಲಿಂಗ್ ಮಾಡ್ತಾ ಇದ್ದ. ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ನೋಡ್ತಾ ಇರಿ. ಹಾಗೆಯೇ ಅವನು ಯಾವ ಥರ ಬೌಲಿಂಗ್ ಮಾಡಬೇಕಾದ್ರೆ ಬಾಲ್ ತಿರುಗಿಸ್ತಾನೆ, ಯಾವ ಥರ ಮಾಡ್ತಾನೆ ಅಂತ. ಬೇಕಚ್ತಾ ಹಾಗೆ ಸಂಜೆ ಕಾಫಿ ಕೂಡ ಮಾಡಿಕೊಂಡು ಕುಡಿದ್ವಿ. ನೈಟ್ ಅಂತೂ ತುಂಬಾ ಮಳೆ, ಇವತ್ತು ನೈಟು ಕೂಡ. ಸೊ ಕರೆಂಟು ಸಹ ಇರಲಿಲ್ಲ, ಸರಿಯಾಗಿ ಕಾಣ್ತಾ ಇಲ್ಲ. ಆದರೆ ಮಳೆ ಮಾತ್ರ ತುಂಬಾ ಜೋರಾಗಿ ಬರ್ತಿತ್ತು. ಸೊ ಕರೆಂಟ್ ಇರಲಿಲ್ಲ. ಇಲ್ಲಿ ನಾನು ಕ್ಯಾಂಡಲ್ ಮತ್ತು ದೀಪ ಹಚ್ಚಿ ಇಟ್ಟಿದ್ದೀನಿ. ನಮ್ಮನೇಲಿರೋ UPS ಲೈಟು ಕರೆಕ್ಟು ಟೈಮ್ಗೆ ಕೈ ಕೊಟ್ಟಿತ್ತು. ಹಾಗಾಗಿ ಕ್ಯಾಂಡಲ್ ಹಚ್ಚಿಟ್ಟಿದ್ದೆ ಇವತ್ತು. ಹಾಗೆ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ನನ್ನ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ವ್ಯೂವ್ಸ್ ಚೆನ್ನಾಗೇ ಬರ್ತಿದೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.